ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಹುಲ್ ದ್ರಾವಿಡ್ ಅವ್ರ ಕೈಯಿಂದ ಮಾಡಿಸ್ಬೇಕು, ಅನಿಲ್ ಕುಂಬ್ಳೆ ಅವ್ರ ಕೈಯಿಂದ ಮಾಡಿಸ್ಬೇಕು, ಇಂಟರ್ನ್ಯಾಷನಲ್ ಈಗ ಆ ಥರದ್ದೆಲ್ಲ ಕೂಡ ಸಲಹೆಗಳು ಅಭಿಪ್ರಾಯಗಳು ಬರ್ತಾ ಇರುತ್ತೆ. ಆದರೆ ಯಾವಾಗಲೂ ಕೂಡ ಪದ್ಧತಿ ಏನಪ್ಪ ಅಂತಂತಂದರೆ ಮುಖ್ಯಮಂತ್ರಿಗಳಿಗೆ ಅಂತಿಮವಾಗಿ ತೀರ್ಮಾನಕ್ಕೆ ಬಿಟ್ಬಿಟ್ಟಿರ್ತೀವಿ ನಾವು ಹೈ ಪವರ್ ಕಮಿಟಿ ಮೀಟಿಂಗ್ಲಿ. ಸೊ ಈ ಬಾರಿನೂ ಕೂಡ ಅದೇ ರೀತಿ ಅವ್ರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಅವ್ರು ಅದನ್ನೆಲ್ಲ ಪರಿಗಣಿಸಿ ಅವ್ರು ಖಂಡಿತ ಒಂದು ತೀರ್ಮಾನ ತಗೋತಾರೆ. ಈಗ ಪ್ರಮುಖವಾಗಿ ಮೈಸೂರಿನಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು, ವೈಟ್ ಟ್ಯಾಪಿಂಗ್ ಇರ್ಬೋದು, ಇಡೀ ಮೈಸೂರಲ್ಲಿ ರಸ್ತೆ ಕೆಲಸಗಳೇ ನಡೀತಾ ಇರುವಂಥದ್ದು. ದಸರಾ ಸಂದರ್ಭದಲ್ಲಿ ಏನಾದ್ರು ಒಂದು ಬ್ರೇಕ್ ಸಿಗುತ್ತಾ? ಈಗ ಹೌದು, ಮೈಸೂರಲ್ಲಿ ಹಲವಾರು ಕಾಮಗಾರಿಗಳು ನಡೀತಾ ಇದೆ. ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ, ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ, ಮತ್ತು ಇನ್ನೊಂದಷ್ಟು ಕಾಮಗಾರಿಗಳು ನಡೀತಾ ಇದೆ ನ್ಯಾಷನಲ್ ಹೈವೇಯಿಂದ. ಸೊ ಅದೆಲ್ಲ ಕಾಮಗಾರಿಗಳನ್ನು ಯಾವ ಕಾಮಗಾರಿಗಳನ್ನು ಬೇಗ ಮುಗಿಸೋಕ್ಕೆ ಸಾಧ್ಯ ಆಗುತ್ತೆ ಅದು ದಸರಾ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಮುಗಿಸ್ಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಮೊದಲು ಕೂಡ ಕೊಟ್ಟಿದ್ದೀನಿ, ಈ ಸಭೆಯಲ್ಲಿ ಕೂಡ ಮತ್ತೆ ಕೊಟ್ಟಿದ್ದೀನಿ. ಯಾವ ಕಾಮಗಾರಿಗಳನ್ನು ಮುಗಿಸೋಕ್ಕಾಗಲ್ಲ, ಯಾಕೆಂದರೆ ಅದರ ಅವಧಿನೇ ಬಹಳಷ್ಟು ತಿಂಗಳುಗಳಿರುತ್ತೆ, ಒಂದು ವರ್ಷದ ಮೇಲಿರುತ್ತೆ. ಸೊ ಅಂಥ ಹೆಚ್ಚು ಅವಧಿ ತೆಗೆದುಕೊಳ್ಳುವಂಥ ಕಾಮಗಾರಿಗಳನ್ನು ದಸರಾ ಸಮಯದಲ್ಲಿ ನಿಲ್ಲಿಸಿ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ಅನುವು ಮಾಡಿಕೊಡ್ಬೇಕು ಅಂತ ಕೂಡ ಸೂಚನೆ. ದಸರಾದಲ್ಲಿ ಏನು ವಿಶೇಷ ಸರ್? ಈ ಕಂಬಳ ಹೊರತುಪಡಿಸಿ ಏನಾದರೂ ಹೊಸ ಸೇರ್ಪಡೆ ಅಥವಾ ಏನಾದರೂ ಬದಲಾವಣೆಗಳು ಅಥವಾ ಏನಾದರೂ? ಈಗ ನಾವು ಈ ಬಾರಿ ವೈಭವದ ವಿಜೃಂಭಣೆನೇ ದಸರಾ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ ಹೈ ಪವರ್ ಕಮಿಟಿ ಮೆಟ್ಟಿಲಿ. ಅದರಂತೆ ಪ್ರತಿ ವರ್ಷ ಏನು ಕಾರ್ಯಕ್ರಮಗಳಿರುತ್ತೆ ಅದೇ ಕಾರ್ಯಕ್ರಮಗಳಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ವಿನೂತನತೆ ತರುವಂಥ ಪ್ರಯತ್ನ ಮಾಡ್ತೀವಿ. ಇವಾಗ ಡ್ರೋನ್ ಶೋ ಮಾಡ್ತೀವಿ. ಸೊ ಡ್ರೋನ್ ಶೋನ ಇನ್ನು ಹೆಚ್ಚಾಗಿ ಚೆನ್ನಾಗಿ ಮಾಡೋದಕ್ಕೆ ಏರ್ ಶೋನೂ ಇರಬೇಕು ಅಂತ ಹೇಳಿ ಈಗಾಗಲೇ ನಾವು ಸಿ ಎಮ್ ಅವ್ರಿಗೆ ಹೇಳಿದ್ದೀವಿ. ಸಿ ಎಮ್ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅವರಿಂದ ಅನುಮತಿ ಪಡೆದು ಸಿಕ್ಕಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಅವ್ರು ಮಾಡಿಕೊಟ್ರೆ ಖಂಡಿತ ಅದು ಇರುತ್ತೆ. ಅಲ್ಲ, ಕಂಬಳ ಒಂಥರ ಪ್ರತಿಷ್ಠೆ ಆಯ್ತಾ ಅಂತ ಈಗ ಕೆಲವರು ವಿರೋಧ ಮಾಡ್ತಾ ಇದ್ವಿ. ಈಗ ಒಂದು ಪ್ರಜಾಪ್ರಭುತ್ವ ಆದಮೇಲೆ ಕೆಲವು ವಿಷಯಗಳಿಗೆ ವಿರೋಧನೂ ಬರುತ್ತೆ, ಬೆಂಬಲನೂ ಬರುತ್ತೆ. ಆದರೆ ಸರ್ಕಾರ ಅಲ್ಟಿಮೇಟ್ಲಿ ಯಾವುದು ಸರಿ ಅಂತ ಸರ್ಕಾರಕ್ಕೆ ಕಾಣುತ್ತೋ ಆ ತೀರ್ಮಾನ ತೆಗೆದುಕೊಳ್ತಾರೆ. ಕಂಬಳ ಕೂಡ ನಮ್ಮ ಕರ್ನಾಟಕದ, ನಮ್ಮ ರಾಜ್ಯದ ಒಂದು ಸಂಸ್ಕೃತಿನೇ, ಕರಾವಳಿ ಭಾಗದ ಸಂಸ್ಕೃತಿ. ಸೊ ನಮ್ಮ ರಾಜ್ಯದ ಸಂಸ್ಕೃತಿನೇ ರಾಜ್ಯದ ಬೇರೆ ಬೇರೆ ಕಡೆ ಅದನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ತೊಗೊಂಡ್ರೆ ಅದ್ರೊಳಗೆ ಏನು ತಪ್ಪಿಲ್ಲ. ಸೊ ಹಾಗಾಗಿ ಕಂಬಳ ಮಾಡಬೇಕು ಅಂತ ತೀರ್ಮಾನ ತೊಗೊಂಡ್ರೆ ಅದ್ರೊಳಗೂ ಏನು ತಪ್ಪಿಲ್ಲ. ಬಟ್ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದೀವಿ, ಅವರು ಅಂತಿಮವಾಗಿ ತೀರ್ಮಾನ ತಗೊಂಡ್ರೆ. ಫ್ಲೆಕ್ಸ್ಗಳ ವಿಚಾರವಾಗಿ ಆಲ್ರೆಡಿ ಪಾಲಿಕೆಯಿಂದ ಮಾಡ್ತಿದ್ರು ಸಹ ದಸರಾ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಆಗ್ತದೆ. ಈಗಾಗಲೇ ಆ ಸಲಹೆ ಕೂಡ ಬಂದಿದೆ. ಒಂದಷ್ಟು ಜನ ಹೇಳಿದ್ದಾರೆ ಫ್ಲೆಕ್ಸ್ಗಳ ಹಾವಳಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಎಲ್ಲಿ ನಾವು ಅವಕಾಶ ಕೊಟ್ಟಿರ್ತೀವಿ ಅಲ್ಲಿ ಮಾತ್ರ ಫ್ಲೆಕ್ಸ್ಗಳನ್ನು ಹಾಕಬೇಕು, ಬೇರೆ ಕಡೆ ಹಾಕಬಾರ್ದು. ಮತ್ತು ಎಷ್ಟು ಸಮಯ ಕೊಟ್ಟಿರ್ತೀವಿ ಅಷ್ಟು ಸಮಯಕ್ಕೆ ಮಾತ್ರ ಹಾಕಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ.